ನಮಸ್ಕಾರ ವೀಕ್ಷಕರೇ, ಶುಭೋದಯ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಚಂದ್ರನ ಮೇಲೆ ಕಾಲಿಡಬೇಕು ಅನ್ನೋ ಆಸೆ ಇದ್ರೆ ನಕ್ಷತ್ರದ ಮೇಲೋ ಅಥವಾ ಮೋಡದ ಮೇಲೋ ಕಾಲಿಡಬಹುದು. ಅದಕ್ಕೆ ಹೇಳೋದು ಕನಸನ್ನ ಸ್ವಲ್ಪ ದೊಡ್ಡದಾಗಿ ಕಾಣಬೇಕು ಅಂತ ಹೇಳಿದವರು ನಮ್ಮ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾ ಬನ್ನಿ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಮಂಗಳವಾರ, ಯಾವ ಮಂಗಳಕರವಾದ ವಿಷಯವನ್ನ ಹೊತ್ತು ಬಂದಿದ್ದೀರಾ ಅಂತ ಕೇಳಬಹುದೇ? ಖಂಡಿತ. ನೋಡಿ ವೀಕ್ಷಕರೇ, ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲ ಪ್ರೀತಿಯ ವಿಶ್ವಾಸದ ಭಕ್ತಾದಿಗಳೇ, ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಜೀವನದಲ್ಲಿ ಹುಟ್ಟು ಸಾವು, ಕಷ್ಟ ನೋವು ಎಲ್ಲವೂ ಇದೆ. ಇದನ್ನೆಲ್ಲ ಕಾಪಾಡೋ ಆ ಜಗನ್ಮಾತೆ ಇದ್ದಾಳಲ್ಲ, ಮಾಯೆ, ಜಗನ್ಮಾಯೆ. ಇಂಥ ಮಹಾಮಾಯೆಯಲ್ಲಿ ನಾವೆಲ್ಲ ಇರೋದ್ರಿಂದ ಆ ಮಾಯಾ ಲೋಕದಲ್ಲಿ ಪ್ರತಿಯೊಂದು ಹೊಸ ನೀರು ಬರುತ್ತೆ, ಹಳೆ ನೀರು ಹೋಗುತ್ತೆ. ಈ ಥರ ಜೀವನ ಪರ್ಯಂತ ಧರ್ಮ ಮಾತ್ರ ಅಂದಿಗೂ ಇದೆ, ಇಂದಿಗೂ ಇದೆ, ಎಂದೆಂದೂ ಇರುತ್ತೆ. ಅಂತ ಸಮಯಕ್ಕೆ ಈ ಲೋಕರಕ್ಷಣೆಗೆ ಇವತ್ತಿನ ದಿವಸ ನಾವೆಲ್ಲ ಇಂಥ ಒಂದು ಸುದಿನವಾಗಿರ್ತಕ್ಕಂಥ ಧರ್ಮ ಪೀಠದಲ್ಲಿ ನೆಲೆಸಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಆ ಮಹಾಕ್ಷೇತ್ರ ಜಗತ್ತಲ್ಲೇ ಹೊನ್ನೂರು ರಂಭಾಪುರಿಗೆ ವಿಶೇಷವಾಗಿ ಹೋಗಬೇಕು. ಅದಕ್ಕೆ ಏನು ಹೇಳ್ತೀವಿ? ಬಾಳೆಹಳ್ಳಿ ಪೀಠ ರಂಭಾಪುರಿ. ಬನ್ನಿ ಜಗದೀಶ್ವರ ಕೃಪಾ ಕಟಾಕ್ಷಣ ಹೊಂದ್ಕೊಂಡು ಈ ರಂಭಾಪುರಿ ಕ್ಷೇತ್ರಕ್ಕೆ ಹೋಗೋಣ. ತಸ್ಮೈ ಶ್ರೀ ಗುರುವೇ ದಾರಿದ್ರ ದುಃಖ ಪರಿಶಂತಂ. ಆ ಜಗದ್ಗುರುವನ್ನ ಎಂದಿಗೂ ಸ್ಮರಣೆ ಮಾಡಬೇಕು. ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಗುರು ಬೇಕಾಗಿದೆ. ಗುರು ಇಲ್ಲದೆ ದೇವರು ಕಾಣೋದಿಲ್ಲ. ಜಗತ್ತು ಯಾವ ಕಾಲಕ್ಕೂ ಗುರು ಮುಂದೆ ಗುರಿ ಹಿಂದೆ ಇಟ್ಕೊಂಡು ಹೋದವರಿಗೆ ಅವತ್ತು ಯಶಸ್ಸು ಕೀರ್ತಿ. ಇಂಥ ಒಂದು ಯಶಸ್ಸು ಕೀರ್ತಿಯನ್ನು ಈ ಕ್ಷೇತ್ರದಲ್ಲಿ ಅಂದಿನ ಕಾಲದಿಂದನೇ ಜಗದ್ಗುರು ರೇಣುಕಾಚಾರ್ಯರು ಬರಕ್ಕೆ ಮೊದಲೇ ಮಹಾ ಸರಸ್ವತಿ ಆದಿಶಂಕರಾಚಾರ್ಯರ ಮುಖಾಂತರವಾಗಿ ಶೃಂಗೇರಿಗೆ ಹೋಗ್ತಾ ಇದ್ದ ಸಮಯದಲ್ಲಿ ಕೂಡಲಿಯಿಂದ ಪ್ರಯಾಣ ಮಾಡ್ತಾ ಜಗನ್ಮಾತೆ ನೆಲೆಸಿದ ಕ್ಷೇತ್ರವೇ ಚೌಡೇಶ್ವರಿಯಾದಳು. ಈ ಮೂಲ ಚೌಡೇಶ್ವರಿ ಎರಡು ವಿಭಿನ್ನ ಭಾಗದಲ್ಲಿ ನಿಂತಿದ್ದಾಳೆ. ಉಗ್ರ ಚೌಡೇಶ್ವರಿ, ಸೌಮ್ಯ ಚೌಡೇಶ್ವರಿ. ಉಗ್ರ ಚೌಡೇಶ್ವರಿ ಕಾಡಿನ ಮಧ್ಯಭಾಗದಿದ್ದಾಳೆ. ರಂಭಾಪುರಿ ಪೀಠದಲ್ಲೇ ಸೌಮ್ಯ ಚೌಡೇಶ್ವರಿ ನೆಲೆಸಿದ್ದಾಳೆ. ಮಡ್ಲಕ್ಕಿಯನ್ನ ಇಲ್ಲಿ ತುಂಬುತ್ತಾರೆ, ಪ್ರಾರ್ಥನೆಯನ್ನ ಮಾಡ್ಕೊತಾರೆ ಹೆಣ್ಣು ಮಕ್ಕಳು. ಜೀವಂತದಲ್ಲಿ ಹಸಿರು ಉಸಿರಾಗಿರ್ತಕ್ಕಂಥ ಈ ಬೆಟ್ಟದ ತೊಪ್ಪಲಲ್ಲಿ ಅಂಥ ಜಗನ್ಮಾತೆಯ ಕೀರ್ತಿ ಹಾಡಿ ಹೊಗಳಿದ್ರೂ ಸಾಲದು. ಆದರೆ ವಿಶೇಷ ಏನು ಅಂದರೆ, ಜಗದ್ಗುರುಗಳು ಪೌರ್ಣಮಿ ದಿವಸ ಬಿಟ್ಟು ಬೇರೆ ದಿವಸಗಳು ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅವಳ ಆಜ್ಞೆ ಇಲ್ಲದೆ, ಅವಳ ಪೂಜೆ ಇಲ್ಲದೆ, ಅವಳಿಗೆ ಒಂದು ತೆಂಗಿನಕಾಯನ್ನು ಹೊಡೆದು ನಿರ್ವಿಘ್ನಂ ಮಹಾಯಾತ್ರೆ ಸ್ವರೂಪ ಅಂತ ಮಮ ಯಾತ್ರಾ ಸ್ವರೂಪವನ್ನ ನಿರ್ವಿಘ್ನವಾಗಿ ಸಾಗಿಸಮ್ಮ ಜಗನ್ಮಾತೆ ಅಂತ ಅವರನ್ನು ಶರಣ ಬೇಡತಕ್ಕಂಥವರು ಇವತ್ತಿಗೂ ರಂಭಾಪುರಿ ಪೀಠ ಜಗದ್ಗುರುಗಳದು. ಇಂಥ ಒಂದು ಕ್ಷೇತ್ರದಲ್ಲಿ ಜಗನ್ಮಾತೆ ಸೌಮ್ಯ ದೇವಿಯಾಗಿರ್ತಕ್ಕಂಥ ಚೌಡೇಶ್ವರಿ ಅಭಿಷೇಕಗಳನ್ನ ತಾವು ನೋಡಿದ್ರೆ, ಆನಂದವಾಗಿ ಅಲಂಕಾರವನ್ನು ದರ್ಶನ ಮಾಡಿದ್ರೆ ಆ ದೇವಿ ಅಂಥ ಒಂದು ಚಂಡಿ ಯಾಗದ ಜೊತೆಗೆ ವಿರಾಮದಿಂದ ಪರಿಪೂರ್ಣವಾಗಿ ಕೂಳ್ತಿದ್ದಾಳೇನೋ ಅನ್ಕೊಂತೀರ. ಖಂಡಿತ ಇಲ್ಲ. ಇಡೀ ಜಗತ್ತಲ್ಲಿ ಚೌಡೇಶ್ವರಿ ಎಲ್ಲ ಕಡೆ ಕೂತಿದ್ರು, ಇಲ್ಲಿ ನಿಲವಾಂಬೆ ಚೌಡೇಶ್ವರಿ ನಿಂತೇ ಇದ್ದಾಳೆ.
ನಡ್ಕೊಂಡು ಬಂದಿದ್ದು ಶಂಕರಾಚಾರ್ಯ ಜೊತೆ ಆಗಿರಿಂದ ನಿಂತು ಆಶೀರ್ವಾದ ಮಾಡ್ತಾಳೆ ಆ ಚೌಡೇಶ್ವರಿ ನವರಸದಿಂದ. ಬನ್ನಿ ವೀಕ್ಷಕರೇ, ಆ ದರ್ಶನವನ್ನ ನೋಡೋಣ. ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ, ನಮಸ್ತೆ ಜಗತ್ಕಾರಿಣಿ ತ್ರಾಹಿ ದುರ್ಗೆ. नमस्ते जगच्चिन्त्यमानस्वरूपे, नमस्ते महायोगिनी ज्ञानरूपे, नमस्ते नमस्ते सदानन्दरूपे, नमस्ते जगत्कारिणि त्राहि दुर्गे, नमस्ते नमस्ते सदानन्दरूपे, नमस्ते जगत्कारिणि त्राहि दुर्गे. अनाथस्य दीनस्य कृष्णातुरस्य भयार्तस्य भीतस्य भद्रस्य जन्तु त्वमेका गतिर्देवि निस्तारकर्त्री, नमस्ते जगत्कारिणि त्राहि दुर्गे, त्वमेका गतिर्देवि निस्तारकर्त्री, नमस्ते जगत्कारिणि त्राहि दुर्गे. ಬಹಳ ಸಂತೋಷ. ಏನು ಆನಂದ ಅಂತೀರ. ಪರಮಾನಂದ ಭರಿತವಾಗಿರ್ತಕ್ಕಂಥ ಪರಮಾತ್ಮನ ಪಾದಕ್ಕೆ ಇವತ್ತು ಶರಣು ಅಂದರೆ ಜೀವಂತ ಸಾಕ್ಷಿ ಜಗನ್ಮಾತೆ. ಈ ಅಮ್ಮನವರು ಬಲಭಾಗದಲ್ಲಿ ಎಲ್ಲ ಗದ್ದಿಗೆಗಳು, ಎಲ್ಲ ಮಠಾಧೀಶ್ವರರು, ಎಲ್ಲ ವಿಶೇಷವಾಗಿರ್ತಕ್ಕಂಥ ಜೀವ ದರ್ಶನ ಸಮಾಧಿಗಳು. ಇವರಿಗೆಲ್ಲ ಏನಂತ ಹೇಳ್ತಾರೆ, ಸರ್ವಂ ಜಗತ್ ಶಿವಮಯಂ, ಎಲ್ಲರೂ ಲಿಂಗೈಕ್ಯವಾದರು ಅಂತ. ಆ ಕಾಲದಿಂದ ಯಾರು ಇದನ್ನ ರೇವಣ್ಣ ಸಿದ್ಧರ ಅನುಗ್ರಹದಿಂದ ಪಡೆದು ಇವತ್ತು ಜೀವಂತವಾಗಿದೆ, ಆ ಪರಿಸರ ಮಾಲಿನ್ಯದಿಂದ ನಾವೆಲ್ಲ ದೂರ ಹೋಗಬೇಕಾದ್ರೆ ಇಂಥ ಒಂದು ಪರಿಸರವಾಗಿರ್ತಕ್ಕಂಥ ಹಸಿರು ಉಸಿರಾಗಿರ್ತಕ್ಕಂಥ ತೊಪ್ಪಲಿಗೆ ಹೋದಾಗ ಏನು ಆನಂದವಾಗುತ್ತೆ. ನಿರ್ಮಲ ಮನಸ್ಸಿಂದ ಯಾರು ಧ್ಯಾನಿಸ್ತಾರೋ ಆ ಜಗನ್ಮಾತೆ ಕೃಪಾಕಟಾಕ್ಷ ಹೀಗೇ ಆಗ್ತಾ ಇರುತ್ತೆ. ಜಗನ್ಮಾತೆಗೆ ನಾನು ಹೇಳಿದೆ, ಕಾವಲಾಗಿ ಕೂತಿರೋದು ಹಸಿರು ಹಾವುಗಳು. ಹಸಿರು ಉಸಿರಾಗಿರೋ ಬಾಳೆ ಎಲೆಗಳಲ್ಲಿ, ವಿಳೆದೆಲೆಗಳಲ್ಲಿ ಎಲ್ಲ ಬಿಲ್ಪತ್ರೆನೂ ಹಸಿರಾಗೇ ಇರೋದು. ಪರಮೇಶ್ವರನಿಗೆ ಪೂಜಿತವಾಗಿರೋ ಈ ಬಿಲ್ಪತ್ರೆ ಹಸಿರಲ್ಲಿ ಯಾರು ನಿವಾಸ, ಯಾರು ಕಾವಲು ತಿಳ್ಕೋಬೇಕಲ್ಲ. ಬಂದೆ, ಕಾಯ್ತಾ ಇರಿ.